ವಿಚಾರ ನ್ಯೂಸ್ಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದಾನೆ. ಏನಪ್ಪಾ ನ್ಯೂಸ್ ಅಂತ ನೋಡಕ್ ಹೋದ್ರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಕ್ಕಳ ಶೂ ಮತ್ತು ಸಾಕ್ಸ್ಗಳಿಗೆ ಇಂತಿಷ್ಟ ಅನುದಾನ ಅಂತ ಬರುವಂತದ್ದಿರುತ್ತೆ. ಬಟ್ ಇಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಆಗಿರುವಂತ ಘಟನೆ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಅನುದಾನ ಬಂದಿದೆ, ಇನ್ನು ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಬರುತ್ತೆ ಮತ್ತು ಮಧ್ಯಂತರ ರಜೆಗಳು ಸ್ಟಾರ್ಟ್ ಆಗ್ತವೆ. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಮಕ್ಕಳಿಗೆ ಸಾಕ್ಸ್ ಆಗಿರ್ಬೋದು ಅಥವಾ ಶೂಗಳನ್ನಾಗಿರ್ಬೋದು ಕೊಟ್ಟಿಲ್ಲ ಅನ್ನುವಂಥದ್ದು ದೇವದುರ್ಗದಲ್ಲಿ ಕೇಳಿಬರುತ್ತಿರುವಂತಹ ಅತಿ ದೊಡ್ಡ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರಾದಂತಹ ಆದರ್ಶ ನಾಯಕರವರು ಇದ್ರ ಬಗ್ಗೆ ಧ್ವನಿಯನ್ನೆತ್ತಾರೆ. ಸರ್, ಮಕ್ಕಳು ಹಾಕಿಕೊಳ್ಳುವ ಸಾಕ್ಸ್ ಶೂಗಳಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ಅತಿ ದೊಡ್ಡ ನನಗೆ ಅನುಮಾನ ಕಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ನಾವು ಈಗಾಗಲೇ ರಾಯಚೂರು ಮತ್ತು ಬೆಂಗಳೂರುಗಳಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಈಗ ಮುಂದಿನ ಹೆಜ್ಜೆ ಅನ್ಕೊಂಡು ನಾವು ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಡ್ತಾ ಇದೀವಿ ಅಂತಿದ್ರೆ, ಬನ್ನಿ ನೋಡೋಣ ಇದ್ರ ಬಗ್ಗೆ ಆದರ್ಶ ನಾಯಕ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ಕಾರ. ದೇವದುರ್ಗದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿವರೆಗೂ ಅರ್ಧ ವರ್ಷಕ್ಕೆ ಮುಗಿದಿರೂ ಸಹ ಸಾಕ್ಸ್ ಖರೀದಿ ಮಾಡ್ತಿಲ್ಲ. ಇದಕ್ಕೆ ಕಾರಣ ಏನು? ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಇಲ್ಲಿಗೆ 4 ತಿಂಗಳಾಯ್ತು. ಆದ್ರೂ ಇವರು ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಆಯ್ತು, ಕೆಲವೊಂದು CRPಗಳು ಹೆಸರು ಬರ್ತದೆ, CRPಗಳಾಯ್ತು, ಇವರು ಮತ್ತೆ ಎಲ್ಲರೂ ಸೇರ್ಕೊಂಡು ಈ ಅನುದಾನವನ್ನು ಏನ್ ಮಾಡ್ಬೇಕಂತ ಅನ್ಕೊಂಡ್ಗೆ ತಡೆ ಹಿಡ್ದಾರೋ ಗೊತ್ತಾಗ್ತಾ ಇಲ್ಲ. ಅವ್ರೇನ ಕಮಿಷನ್ ಆಶೆಗೆ ತಡೆ ಹಿಡ್ದಾರೋ ಅಥವಾ ಯಾರನ್ನ ರಾಜಕೀಯ ವ್ಯಕ್ತಿಗಳ ಆದೇಶದ ಮೇರೆಗೆ ತಡೆ ಹಿಡಿದು ಅವ್ರ ಹಿಂಬಾಲಕರಿಗೆ ಕೊಡ್ಬೇಕಂತ ಏನೋ ಉದ್ದೇಶ ಅದೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರ ಇಲ್ಲಿವರೆಗೂ ಖರೀದಿ ಮಾಡಿಲ್ಲ. ಯಾಕ? 4 ತಿಂಗಳಿಂದ ಅವಾಗ ಹಿಂಗಡ್ಲೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಏನ್ ಹೇಳ್ತಾವ ಸುತ್ತಲಲ್ಲಿ, ನಾವು ಅನುದಾನ ಬಿಡುಗಡೆ ಮಾಡಿ ನಿಗದಿತ ಅವಧಿ ಒಳಗ ಮಕ್ಕಳಿಗೆ ಶೂ ಮತ್ತು 2 ಜೊತೆ ಸಾಕ್ಸ್ ಖರೀದಿ ಮಾಡಿ ಅದನ್ನ ನಮ್ಗೆ ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಅವರು ಆದೇಶ ಪ್ರತಿ ಕೊಟ್ಟಾರ. ಅದು ನಮ್ಮ ಹತ್ರ ಸಹ ಅದ. ಆದ್ರೂ ಇವರು ಖರೀದಿ ಮಾಡ್ತಿಲ್ಲ. ಇದೇನೋ ಇನ್ನ ಕೆಲವೇ ದಿನದಲ್ಲಿ 8 ದಿನದಲ್ಲಿ ನಮ್ಮ ಮಧ್ಯಂತರ ಎಕ್ಸಾಮ್ ಬರೋದು, ಎಕ್ಸಾಮ್ ಮುಗಿಸ್ಕೊಂಡು ಮಕ್ಕಳಿಗೆ ರಜಾ ಕೊಡ್ತಾರ. ಅಂದ್ರ ಈ ಅನುದಾನವನ್ನ ಹಂಗೆ ಹಿಡಿದಗೇಸಿ ಏನೋ ಲೂಟಿ ಮಾಡ್ಬೇಕಂತ ಏನೋ ಪ್ಲಾನಿಂಗ್ ಹಾಕಿರೋ, ಯಾವ ಏಜೆನ್ಸಿ ಕೊಟ್ಟಗೇಸಿ ಏಜೆನ್ಸಿ ಮುಖಾಂತರ ಇದನ್ನ ಎತ್ತುವಳಿ ಮಾಡ್ಬೇಕು ಅನ್ಕೊಂಡ್ರು ಒಂದು ತಿಳಿತಾ ಇಲ್ಲ. ಹಂಗಾಗಿ ನಾವು ಬೆಂಗಳೂರು ಆಯುಕ್ತರಿಗೆ ಒಂದು ದೂರು ಕೊಟ್ಟಿದ್ದೀವಿ ಮತ್ತು ಗುಲ್ಬರ್ಗ ಉಪಾಯುಕ್ತರಿಗೆ ಒಂದು ದೂರು ಕೊಟ್ಟಿದ್ದೀವಿ. CO ಮತ್ತು ರಾಯಚೂರು DC ಅವರಿಗೆ ಒಂದು, ಜಿಲ್ಲಾಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀವಿ. ಮೇಲಧಿಕಾರಿಗಳು ಇದನ್ನು ನಿಕ್ಷೇಪಾತವಾಗಿ ತನಿಖೆ ಮಾಡಿ ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ